ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವೀಣಾ ತುಮಕೂರಿಂದ. ಸೊ ಎಲ್ಲರೂ ಗೌರಿ ಮತ್ತು ಗಣೇಶ ಹಬ್ಬನ ಕಂಪ್ಲೀಟ್ ಮಾಡಿದ್ದೀರಾ? ಕೆಲವೊಂದು ಕಡೆ ಇನ್ನೂ ಗಣೇಶ ಒಂದು ವಾರ ಅಥವಾ 36 ಡೇಸ್ 21 ಡೇಸ್ ಅಂತ ಇಟ್ಕೊಂಡಿರ್ತಾರೆ ಊರುಗಳಲ್ಲಿ. ಸೊ ನಮ್ಮ ಮನೇಲಿ ಅಜ್ಜಿ ಮನೇಲಿ ಗಣೇಶ ಗೌರಿನ ಬಿಟ್ಟು ಸೊ ಕಂಪ್ಲೀಟ್ ಫೆಸ್ಟಿವಲ್ ವೈಬ್ಸ್ ಏನಿದೆಯೋ ಪ್ರೆಸೆಂಟ್ ಮುಗ್ದಿದೆ ಅಂತ ಹೇಳ್ಬೋದು. ನಾನು ಕೂಡ ಇವತ್ತು ಅಮ್ಮ ಮಡ್ಲಕ್ಕಿ ಕೊಟ್ಟು ಕಳಿಸಿದ್ರು, ತೊಗೊಂಡು ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿಗೆ ಬಂದಿದ ತಕ್ಷಣ ಸ್ಟಾರ್ಟ್ ಆಗೋದು ಮನೆ ಕೆಲಸ, ಅಡುಗೆ. ಹಾಗಾಗಿ ಆಲ್ಮೋಸ್ಟು ಕೆಲಸ ಮುಗಿಸ್ಕೊಂಡು ಬಂದಿದ ತಕ್ಷಣವೇ ಬಟ್ಟೆ ಎಲ್ಲ ಸ್ಟೋರೇಜ್ ಇತ್ತು. ಸೊ ಮಿಷಿನ್ಗೆ ಹಾಕಿದ್ದೀನಿ, ಅದು ಆನ್ ಆಗಿದೆ. ಮತ್ತು ಅಡುಗೆ ಮನೆಗೆ ಬಂದಿದ್ದೀನಿ, ಅಡುಗೆ ಮಾಡಬೇಕಲ್ವಾ. ಸೊ ಲಾಸ್ಟ್ ನಮ್ಮ ಅಜ್ಜಿ ಮನೇಲಿ ಡಿಸ್ಕಸ್ ಆಗಿದ್ದು ನನಗೆ ಹಾಗೆ ನಮ್ಮ ಅತ್ತೆಯವರಿಗೆ, ಬೇಗ ಮಾಡೋ ಅಡುಗೆ ಏನು ಅಂತ. ಸೊ ಅವ್ರು ಹೇಳಿದ್ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ಬೇಗ ಆಗೋ ಅಡುಗೆ ಅಂತ. ಸೊ ಅವಾಗ ಅನಿಸಿದ್ದು, ಅವ್ರು ಹೇಳಿದ್ದು ವೈಟ್ ರೈಸ್ ಕಣೆ, ವೈಟ್ ರೈಸ್ ಎಷ್ಟು ಬೇಗ ಮಾಡ್ಬೋದು, 5 ನಿಮಿಷಕ್ಕೆಲ್ಲ ವೈಟ್ ರೈಸ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲೋ ನನಗೂ ಇದು ಬಂದೇ ಇಲ್ಲ ತಲೆಗೆ ಅಂತ ನಾನು ಅಂದ್ಕೊಂಡೆ. ಅಂದರೆ ಬೇಗ ಆಗೋ ಅಡುಗೆ ಅಂತ ಯಾವುದು ಅಂತ ಕೇಳಿದಾಗ ಓಕೆ ಅಂತ ಹೇಳಿ, ನಾನು ಇವತ್ತು ನನಗೂ ಆಫೀಸ್ ಮುಗಿಸ್ಕೊಂಡು ಅಮ್ಮ ಮನೆ ಹತ್ರ ಹೋಗಿ ಮಡ್ಲಕ್ಕಿ ತೊಗೊಂಡು ಮತ್ತೆ ಇವಾಗ ಮನೆಗೆ ಬಂದು ಮನೆಯೆಲ್ಲ ಕ್ಲೀನಾಗಿದೆ. ಬಟ್ಟೆ ಒಂದು ಮಾತ್ರ ಒಗ್ಗಿಗೆ ಸ್ಟೋರೇಜ್ ಇತ್ತು, ಹಾಕಿದ್ದೀನಿ, ಮಿಷಿನ್ ನೋಡ್ತಾ ಇದೆ. ಸೊ ಅಡುಗೆ ಏನು ಮಾಡೋದು ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಮತ್ತೆ ಇವ್ರು ಹೇಳಿದ್ರಲ್ವಾ ಬೇಗ ಆಗೋ ಅಡುಗೆ ವೈಟ್ ರೈಸ್ ಅಂತ. ಸೊ ವೈಟ್ ರೈಸ್ ಒಂದು ಮಾಡಿಬಿಟ್ಟು ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಮಸಾಲ ಮಜ್ಜಿಗೆ. ಸೊ ಹಂಗೆ ಅದು ಆ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ. ವೈಟ್ ರೈಸ್ ಏನು ರೆಸಿಪಿ ಶೇರ್ ಮಾಡಲ್ಲ, ಮಸಾಲ ಮಜ್ಜಿಗೆ ಮಾತ್ರ ವಿಡಿಯೋ ನೋಡಿ. ಆ್ಯಂಡ್ ನನ್ನ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ರೀ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡಿರೋರು ಯಾರ್ಯಾರಿಗೆ ನನ್ನ ವಿಡಿಯೋ ಸಜೆಸ್ಟ್ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರ್ತಾ ಇದೆ. ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತ ಹೇಳಿದರೆ ನೀವು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಹತ್ರ ಹೋಗಿ ಕ್ಲಿಕ್ ಮಾಡಿದಾಗ ಆಲ್ ಅಂತ ಕೊಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ವಿಡಿಯೋ ರೀಚ್ ಆಗುತ್ತೆ. ಆ್ಯಂಡ್ ವಿಡಿಯೋ ನಾನು ಹಾಕಿದ ತಕ್ಷಣ ನೋಡಿ ಅಂತ ದಯವಿಟ್ಟು ಹೇಳಲ್ಲ. ಏನಕ್ಕೆ ಅಂದರೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ಏನೋ ಕೆಲಸನೇ ಇಲ್ಲ, ಆರಾಮಾಗಿ ಕೂತಿದ್ದೀರಾ ಅಂತ ಹೇಳಿ, ಏನೋ ಒಂದು ಫೋನ್ ನೋಡ್ತಿರ್ತೀರ ಅಂತ ಹೇಳಿ, ಆವಾಗ ಒಂದ್ಸಲಿ ನಂದು ಯೂಟ್ಯೂಬ್ ಚಾನಲ್ ಯಾವುದಾದ್ರೂ ನೋಟಿಫಿಕೇಶನ್ ಬಂತು ಅಂದರೆ ಸೊ ಆ ಟೈಮಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೀ ಟೈಮಲ್ಲಿ, ನನಗೆ ಅಂತ ಫ್ರೀ ಅಂತಲ್ಲ, ನಿಮ್ಮ ಫ್ರೀ ಟೈಮಲ್ಲಿ ನೀವು ಯಾವಾಗ ಫ್ರೀ ಇರುತ್ತೆ 5 ಮಿನಿಟ್ಸ್, ಆಲ್ಮೋಸ್ಟ್ ನನ್ನ ಲಾಗ್ಸ್ನ ಎಲ್ಲ ಬಂದ್ಬಿಟ್ಟು ನಾನು 4 to 5 ಮಿನಿಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಏನಾದರೂ ಒಂದು ಮಾಡಿರೋದನ್ನ ಶೂಟ್ ಮಾಡಬೇಕು. ಸೊ ಶೂಟ್ ಮಾಡಿದ್ರೆ ನಾವು ಏನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಯಾವುದನ್ನ ಶೂಟ್ ಮಾಡಿದ ತಕ್ಷಣ ನಾನು ಎಷ್ಟೋ ಮಿನಿಟ್ಸು ಕೂಡ ವಿಡಿಯೋ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಏನು ಮಾಡಿರ್ತೀವಿ ಆ್ಯಂಡ್ ನನಗೆ ಏನು ಮಾಡ್ಕೊಳಕ್ಕಾಗುತ್ತೆ ಅದನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಚಿಕ್ಕ ಚಿಕ್ಕ ವೀಡಿಯೋಸ್ಗಳು ಏನು ಬರ್ತಾ ಇದೆಯೋ ಅದನ್ನು ನಿಮ್ಮ ಫ್ರೀ ಟೈಮಲ್ಲಿ ನೋಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಾನು ಅಂದ್ಕೊಳ್ತಾ ಇರೋದು, ಸೊ ನಾನಿರೋ ತುಮಕೂರಲ್ಲಲ್ವಾ, ಸೊ ನೆಕ್ಸ್ಟ್ ತುಮಕೂರಲ್ಲಿ ತುಂಬ ಪ್ಲೇಸಸ್ಗಳಿದೆ. ಸೊ ಎವ್ರಿ ವೀಕು ಒಂದೊಂದು ಟೈಮ್ ಮಾಡಿಕೊಂಡು ನನ್ನ ಆಫೀಸ್ ನೋಡಿಕೊಂಡು ಮನೆ ಇದನ್ನೆಲ್ಲ ನೋಡಿ ಪ್ಲೇಸಸ್ನ ಕವರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಲೈಕ್ ಯಾವುದ್ಯಾವ್ದು ನಿಯರ್ ಬೈ ಇದೆ ಆ್ಯಂಡ್ ಒಬ್ಬೊಬ್ರಿಗೆ ಯಾವ್ಯಾವ ಥರ ಅಂದರೆ ಟೆಂಪಲ್ಸ್ ತುಂಬ ಇದೆ ಆ್ಯಂಡ್ ಹಿಲ್ ಸ್ಟೇಷನ್ಸ್ ಅಂತೂ ತುಂಬ ಬೆಟ್ಟಗಳು ಏನು ಹೇಳ್ತೀವಿ ಆ ಥರನೂ ಕೂಡ ಇದೆ. ಸೊ ಟ್ರೆಕ್ಕಿಂಗ್ ಹೋಗೋ ಪಾಯಿಂಟ್ಸ್ಗಳು ಕೂಡ ಇದೆ. ಸೊ ಅದನ್ನೆಲ್ಲ ನೆಕ್ಸ್ಟ್ ಒಂದೊಂದು ವೀಕೆಂಡ್ಗೆ ಒಂದೊಂದು ಪ್ಲೇಸಸ್ನ ಕವರ್ ಮಾಡೋಣ ಅಂತ ಇದ್ದೀನಿ. ಸೊ ಆ ಥರ ವೀಡಿಯೋಸು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೆ ಇಷ್ಟ ಆಗುತ್ತೆ ನಾನು ಅಪ್ಲೋಡ್ ಮಾಡಿದಾಗ ಶೇರ್ ಮಾಡಿ. ಸೊ ಅವ್ರಿಗೆ ಏನಾದರೂ ವಿಸಿಟ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದು ನಾವು ಹೇಳೋದ್ರಿಂದ. ಸೊ ಹಾಗಾಗಿ ಅಷ್ಟೇ. ಸೊ ಬಟ್ ಇನ್ನೂ ವೀಡಿಯೋಸ್ ಬರುತ್ತೆ, ಬಟ್ ಇಟ್ಸ್ ಟೇಕ್ ಟೈಮ್ ಅಂತ ಹೇಳ್ತಾ ಅಲ್ಲಿವರೆಗೂ ನಂದು ರುಟೀನ್ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ, ಅದನ್ನಂತೂ ಮಿಸ್ ಮಾಡಲ್ಲ. ಸೊ ಇದನ್ನ ಹೇಳ್ತಾ ನೆಕ್ಸ್ಟ್ ನನ್ನ ರೆಸಿಪಿ ಹೇಳಿದ್ನಲ್ಲ ನಾನು ಮಾಡ್ಕೊತೀನಿ, ಅದನ್ನು ಹಾಗೆ ನೋಡಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು. ಮಸಾಲ ಮಜ್ಜಿಗೆಗೆ ಮಸಾಲಾಗೆ ಏನೇನು ತೊಗೊಂಡಿದ್ದೀನಿ ಅಂತ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಶುಂಠಿ, ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಮೊದಲು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಮೊಸರು ಜೊತೆ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಕರೆಕ್ಟಾಗಿ ಆಗಲ್ಲ ಅಂತ ಹೇಳಿ ಫಸ್ಟು ಈ ಮಸಾಲ ಐಟಮ್ಸ್ನ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಮೊಸರನ್ನ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ. ಎಷ್ಟು ಬೇಕಾಗುತ್ತೋ ಉಪ್ಪು ಹಾಕ್ಕೊಂಡ್ರೆ ಮುಗೀತು. ಮತ್ತು ಇಂಗು
ಕೆಲವೊಬ್ರು ಹಾಕ್ಕೊಳ್ತಾರೆ, ಕೆಲವೊಬ್ರು ಹಾಕ್ಕೊಳ್ಳಲ್ಲ. ಸೊ ನಾನು ಹಿಂಗು ಇದೆ ಮನೇಲಿ, ಬಟ್ ಆ್ಯಡ್ ಮಾಡ್ದೆ ಅಲ್ಲ, ನನಗೇನು ಅಷ್ಟು ಇಷ್ಟ ಇಲ್ಲ ಅಂತ ಹೇಳಿ. ಸೊ ಇದಿಷ್ಟಕ್ಕೆ ನಿಮಗೆ ಮಸಾಲ ಮಜ್ಜಿಗೆ ರೆಡಿ ಆಗಿರುತ್ತೆ. ನಾನು ಇದ್ರ ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ, ಆಗಲೇ ಹೇಳಿದ್ನಲ್ಲ, ಬೇಗ ಆಗೋ ಅಡುಗೆ ವೈಟ್ ರೈಸ್ ಮಸಾಲ ಮಜ್ಜಿಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.